ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. 21 ದಿನದಲ್ಲಿ 21 ಡೇಸ್, 3 ವಾರದಲ್ಲಿ ನಿಮ್ಮ ಹಣೆ ಬರನೇ ಬದಲಾವಣೆ ಆಗುತ್ತಾ, ಅಥವಾ ನಿಮಗೆ ಅದೃಷ್ಟ ಕುಲಾಯಿಸುತ್ತಾ, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತಾ, ಅಥವಾ ಒಂದು ಟರ್ನ್, ನಿಮ್ಮ ಜೀವನದಲ್ಲಿ ಒಂದು ಟರ್ನ್ ಹೊಸದು ಪ್ರಾರಂಭ ಆಗುತ್ತಾ, ಇದ್ರ ಬಗ್ಗೆ ನಾವು ಇವತ್ತು ಈ ವಿಡಿಯೋನಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ. ವೀಕ್ಷಕರೇ ಗಮನಿಸಿ, ಹಳೆಯ ಕಾಲದಿಂದ 21 ನಮಸ್ಕಾರಗಳು ಶ್ರೀ ಗಣೇಶನಿಗೆ. 21 ದಿನ ಅಂದರೆ 3 ವಾರ. ಯಾವುದಾದ್ರೂ ಒಂದು ವ್ರತವನ್ನು ನಾವು ಕೈಗೊಂಡಾಗ ಅದರಿಂದ ನಮಗೆ ಫಲ ಸಿಗುತ್ತೆ ಅಂತ ಮಹಾತ್ಮರು, ಹಳೆಯ ಕಾಲದಲ್ಲಿ ಋಷಿಮುನಿಗಳು, ಮಹಾಮಾತೆಯರು, ಸಂತರು, ದಾಸರು, ಶರಣರು, ಇವರೆಲ್ಲ ನಮಗೆ ಹಾಕಿಕೊಟ್ಟಂಥ ಒಂದು ಒಳ್ಳೆಯ ಮಾರ್ಗ. ವೀಕ್ಷಕರೇ, ಭಕ್ತರೇ, ಮಿತ್ರರೇ, ಅಭಿಮಾನಿಗಳೇ, ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಬಂದಿರುತ್ತೆ. ಈಗಾಗಲೇ ಆ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ನೀವು ಗುಡಿ, ಗೋಪುರ, ಮಂದಿರ, ಮಠ, ಹಾಗೆ ಸಾಕಷ್ಟು ಮಂತ್ರವಾದಿಗಳು, ಗುರುಗಳು, ಪೂಜಾರಿಗಳು ಇತ್ಯಾದಿ ಕಡೆ ಎಲ್ಲ ಓಡಾಡಿ ಸುಸ್ತಾಗಿರ್ತೀರ. ಸಾಕಷ್ಟು ಮಂದಿ ನಿಮ್ಗೆ ಹೇಳಿರ್ತಾರೆ, ಅಲ್ಲಿ ಹೋಗು ಒಳ್ಳೇದಾಗುತ್ತೆ, ಇಲ್ಲಿ ಹೋಗು ಒಳ್ಳೇದಾಗುತ್ತೆ, ಆ ದೇವಸ್ಥಾನ ಹತ್ರ ಹೋಗು, ಆ ದೇವರಿಗೆ ನಮಸ್ಕಾರ ಮಾಡು, ಅಲ್ಲಿ ಪೂಜೆ ಮಾಡಿಸು, ಇಲ್ಲಿ ಪೂಜೆ ಮಾಡಿಸು, ಅಲ್ಲಿ 108 ತೆಂಗಿನಕಾಯಿ ಹೀಡ್ಗಾಯಿ ಒಡಿಸು, ಇಲ್ಲಿ ನಿಂಬೆಹಣ್ಣು 108 ಆ ದೇವಿಗೆ ಬಲಿ ಕೊಡಿಸು, ಹಾಗೆ ಹೀಗೆ ಅಂತ ಸಾಕಷ್ಟು ಕರೆ ನಿಮಗೆ ನಿಮ್ಮ ಮಿತ್ರರು, ಬಂಧುಗಳು, ದೊಡ್ಡವರು, ಚಿಕ್ಕವರೆಲ್ಲ ಅಡ್ವೈಸ್ ಮಾಡಿರ್ತಾರೆ. ನೀವು ಕೂಡ ಎಲ್ಲ ಕಡೆ ಹೋಗಿ ಎಷ್ಟೋ ನಿಂಬೆ ಹಣ್ಣುಗಳನ್ನು, ಎಷ್ಟೋ ಹೀಡ್ಗಾಯಿ ತೆಂಗಿನಕಾಯಿಗಳನ್ನು, ಎಷ್ಟೋ ಅರ್ಚನೆಗಳನ್ನು, ಪೂಜೆಗಳನ್ನು ಮಾಡಿಸಿರ್ತೀರ. ಸಾಕಷ್ಟು ಕಡೆ ದೇವಸ್ಥಾನಗಳು ಸುತ್ತಿರ್ತೀರ, 100 ಕಿಲೋಮೀಟ್ರು. ಅದಕ್ಕೆ ಸಾಕಷ್ಟು ದುಡ್ಡು ಕೂಡ ಖರ್ಚಾಗಿರುತ್ತೆ, ಹಾಗೆ ಟೈಮ್ ಕೂಡ ವ್ಯಯ ಆಗಿರುತ್ತೆ. ನಿಮ್ಮದೇ ಆದ ಒಂದು ಶ್ರಮ ಇರುತ್ತೆ, ನಿಮ್ಮ ಹಿಂದೆ ಒಂದು ಅದಕ್ಕೆ ತಕ್ಕಂಥ ಫಲ ಸಿಗಲಿಲ್ವಲ್ಲ ಅನ್ನೋ ಕೊರಗು ಕೂಡ ಹಾಗೆ ಉಳ್ಕೊಳ್ಳುತ್ತೆ. ವೀಕ್ಷಕರೇ, ಭಕ್ತರ, ಅಭಿಮಾನಿಗಳೇ, ಮಿತ್ರರೇ, ಸಂಕಲ್ಪ ಅಂದರೆ 21 ದಿನ. ಕೆಲವು ಗುರುಗಳು ಹೇಳ್ಕೊಡ್ತಾರೆ, ನೀನು 21 ದಿನ ಆ ನಾಗರಗಟ್ಟೆ ಸುತ್ತು, ಅಲ್ಲಿ ಬೇವಿನ ಮರ ಇರುತ್ತೆ, ಅರಳಿ ಮರ ಇರುತ್ತೆ, ಮಧ್ಯದಲ್ಲಿ ನಾಗದೇವತೆಗಳ ವಿಗ್ರಹಗಳಿರುತ್ತೆ, ನೀವು ಸುತ್ತಲೂ ಅಶ್ವತ್ಥಕಟ್ಟೆ, ನಾಗರಗಟ್ಟೆ ಸುತ್ತು. ಎಷ್ಟು ದಿನ? 21 ದಿನ, 3 ವಾರ. ಡೈಲಿ ಬೆಳಗ್ಗೆ ಹೋಗು, 3:15 ಹೋಗು, 4:15 ಹೋಗು, 5:15 ಎಚ್ಚರಗೊಳ್ಳು, ಸ್ನಾನ ಮಾಡು, ಆಮೇಲೆ ಅಲ್ಲಿ ಹೋಗು, ಪೂಜಾ, ಅಲ್ಲಿ ಹೋಗಿ ಒಂದು ಏನೋ ಊದುಕಡ್ಡಿ, ಕರ್ಪೂರ, ಏನೋ ಒಂದು ತೆಂಗಿನಕಾಯಿ, ಏನೋ ಒಂದು ದೊಡ್ಡದು, ಆ ನಾಗರಗಟ್ಟೆಗೆ ಒಂದು 3 ಸುತ್ತ, 6 ಸುತ್ತ, 7 ಸುತ್ತ, 9 ಸುತ್ತ ಹಾಕಿ ಬಾ. ಅಥವಾ ಅಲ್ಲಿ ಗಣೇಶ ಗುಡಿ ಇದೆ, ಅಲ್ಲಿ ಹೋಗಿ ಬಾ. ಬುಧವಾರ ಹೋಗು ಗಣೇಶ ಗುಡಿಗೆ, ಸೋಮವಾರ ಹೋಗು ಶಿವನ ದೇವಸ್ಥಾನಕ್ಕೆ, ಶನಿವಾರ ಹೋಗು ಶನೇಶ್ವರನ ದೇವಸ್ಥಾನಕ್ಕೆ, ಮಂಗಳವಾರ ಹೋಗು ಹನುಮಂತನ ಗುಡಿಗೆ, ಚಾಮುಂಡೇಶ್ವರಿ ಗುಡಿಗೆ. ಈ ರೀತಿ ಎಲ್ಲ ನಿಮಗೆ ದೊಡ್ಡವರು, ಚಿಕ್ಕವರು ಹೇಳಿರ್ತಾರೆ. ಒಳ್ಳೇದಾಗತ್ತೆ ಅಂತ ನಿಮ್ಗೆ ಹೇಳಿರ್ತಾರೆ. ಪಾಪ ನೀವು ಕಷ್ಟಪಟ್ಟು ಸುಸ್ತಾಗಿ ಹೋಗಿರ್ತೀರ. ಎಷ್ಟು ದಿನ ಅಂತ ಕಷ್ಟಪಡ್ತೀರಾ? 1 ದಿನ, 2 ದಿನ, 1 ವಾರ, 1 ತಿಂಗಳು, 2 ತಿಂಗಳು, 3 ತಿಂಗಳು, ಆಮೇಲೆ ಸುಸ್ತಾಗಿ ಹೋಗ್ತೀರ. ಅರೆ ಇಲ್ಲೇನು ಫಲ ಸಿಗಲಿಲ್ಲ ಬಿಡು, ಇದರಿಂದ ಏನು ಪ್ರಯೋಜನ ಇಲ್ಲ ಬಿಡು, ಆ ಗುರು ಅದು ಕೊಟ್ಟ, ಈ ಗುರು ಇದು ಕೊಟ್ಟ, ಅಮಾವಾಸ್ಯೆಗೆ ಪೌರ್ಣಮಿಗೆ ಪೂಜೆ ಮಾಡಿ ಕೊಟ್ಟ, ಮತ್ತೆ ಅದು ಮನೆಗೆ ಬಂದ್ವಿ, ಮತ್ತೆ ನಮಗೇನು ಒಳ್ಳೇದಾಗಿಲ್ಲ. ಎಲ್ಲ ಹಾಗೆ ಇದೆ ಯಥಾತಥ ಪರಿಸ್ಥಿತಿ. ಹೆಂಗೆ ಮೊದಲಿತ್ತು ಅದೇ ದರಿದ್ರ, ಹೆಂಗೆ ಮೊದಲಿತ್ತು ಅದೇ ರೋಗಗಳು, ಹೆಂಗೆ ಮೊದಲಿತ್ತು ಕಷ್ಟಗಳು ಅದೇ, ಹೆಂಗೆ ಮೊದಲಿತ್ತು ಶತ್ರುಗಳ ಬಾಧೆ ಅದೇ. ಈ ರೀತಿ ನೀವು ಪೇಚಾಡ್ತಾ ಕೂತ್ಕೊಂತೀರ. ನಿಮ್ಮದೇ ಆದ ಚಿಂತೆ, ನೋವು, ಬಾಧೆ, ಕಷ್ಟ ಯಾರಿಗೆ ಹೇಳ್ಕೊತೀರ? ನಮ್ಮ ಹಣೆ ಬರನೇ ಎಷ್ಟು ಅನ್ನೋ ಪರಿಸ್ಥಿತಿಗೆ ನೀವು ಬರ್ತೀರಾ, ಅಥವಾ ನಮ್ಮ ಕರ್ಮನೇ ಎಷ್ಟು ಅಂತ ಬಂದು ಫೈನಲ್ ಆಗಿ ಕೂತ್ಕೋತೀರ. ಕೆಲವರಂತೂ ಆತ್ಮಹತ್ಯೆನೇ ಮಾಡ್ಕೊಬಿಡ್ತಾರೆ ಬಿಡಿ, ಅದು ಬೇರೆ ವಿಚಾರ. ಇನ್ನು ಕೆಲವರು ಹುಚ್ಚರ ಆಗ್ಬಿಡ್ತಾರೆ ಬಿಡಿ, ಅದು ಇನ್ನೂ ಭಯಾನಕ. ಆದರೆ ಇನ್ನು ಕೆಲವರು ಹೆಂಗೋ ಆಗಲಿ ಬಿಡು, ಏನೋ ಆಗಲಿ ಬಿಡು, ಏನೋ ಒಂದು ಆಗುತ್ತೆ ಬಿಡು ಅಂತ ಯಾವುದೋ ಒಂದು ಚಿಕ್ಕಿದ್ದು ಕುಡ್ಕೊಂಡು ಹೆಂಗೋ ಹಂಗೆ ಕಾಲ ಕಳೀತಾರೆ. ವೀಕ್ಷರ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮಗೊಂದು ನಾನು ಸಲಹೆ ಕೊಡ್ತೀನಿ. ಸೈಕಾಲಜಿಕಲ್ ಆಗಿ, ಮಾನವಶಾಸ್ತ್ರ ವೈದ್ಯರು ಹೇಳೋದೇನೆಂದರೆ, ಮನೋಶಾಸ್ತ್ರಜ್ಞರು ಅಂದರೆ ಒಬ್ಬ ಸೈಕಾಲಜಿಸ್ಟು ಅಂದರೆ ಮನುಷ್ಯರ ಡಾಕ್ಟ್ರು, ಮನುಷ್ಯರ ಮನಸ್ಸಿನ ಡಾಕ್ಟ್ರು. ಆ ಮನುಷ್ಯರ ಮನಸ್ಸಿನ ಡಾಕ್ಟ್ರು ಸೈಕಾಲಜಿಸ್ಟ್ ಅಂತಾರೆ, ಅವ್ರನ್ನ ಮನೋಶಾಸ್ತ್ರಜ್ಞರು ಅಂತಾರೆ. ಹಾಗೆ ಹಳೆಯ ಕಾಲದಲ್ಲಿ ಗುರುಗಳು, ವೈದ್ಯರು, ಮಹಾನ್ ಭಾವರು ಅಥವಾ ಮಹಾಮಾತೆಯವರು ಹಾಕಿಕೊಟ್ಟ ಒಂದು ಮಾರ್ಗ 21 ದಿನ. ಯಾವ ವ್ಯಕ್ತಿ 21 ದಿನ ಯಾವುದೋ ಒಂದು ಒಳ್ಳೆಯ ಸಂಕಲ್ಪ ಮಾಡಿ ಕೂತ್ಕೊಂಡ್ರೆ, ಅದನ್ನು ಕರೆಕ್ಟಾಗಿ ಪಾಲನೆ ಮಾಡಿದ್ರೆ, ನಿಷ್ಠೆಯಿಂದ 21 ದಿನ ಖಂಡಿತ ಅವನಿಗೆ ಫಲ ಸಿಗುತ್ತೆ. ಅವನು ಆ ಒಂದು ವಾತಾವರಣಕ್ಕೆ ಬದಲಾವಣೆ ಆಗ್ತಾನೆ, ಶಿಫ್ಟ್ ಆಗ್ತಾನೆ.
ಉದಾಹರಣೆಗೆ ಒಬ್ಬ ವ್ಯಕ್ತಿ ಕುಡುಕ ಆಗಿರ್ತಾನೆ, ಅಥವಾ ಒಬ್ಬ ವ್ಯಕ್ತಿ ಕಳ್ಳ ಆಗಿರ್ತಾನೆ, ಅಥವಾ ಒಬ್ಬ ವ್ಯಕ್ತಿ ಕೋಪಿಷ್ಠನಾಗಿರ್ತಾನೆ, ಅಥವಾ ಒಬ್ಬ ವ್ಯಕ್ತಿ ಕಾಮುಕನಾಗಿರ್ತಾನೆ, ಅಥವಾ ಒಬ್ಬ ವ್ಯಕ್ತಿ ತುಂಬ ಮೂರ್ಖನಾಗಿರ್ತಾನೆ ಅಂತ ಇಟ್ಕೊಳ್ಳಿ. ಅಂಥ ವ್ಯಕ್ತಿಗಳು 21 ದಿನ ಒಂದು ಒಳ್ಳೆಯ ಯೋಗ ಶಾಲೆಗೆ ಹೋಗಿ, ಅಥವಾ ಒಳ್ಳೆಯ ಗುರುಗಳ ಹತ್ರ ಪಾಠ ಕೇಳಿ, ಅಥವಾ ಯಾವುದೋ ಒಂದು ಒಳ್ಳೆಯ ಸಂಕಲ್ಪ ಹಿಡ್ಕೊಂಡು, ಸಂಕಲ್ಪ ಅಂದರೆ ಮುಂದೆ ನಾವು ಯಾವುದೋ ಒಂದು ಸಾಧಿಸ್ಬೇಕಲ್ಲ, ವ್ಯಾಪಾರ ಮಾಡೋದ್ರಲ್ಲೋ, ಯಾವುದೋ ಅಂಗಡಿ ಮಾಡಿ, ಹೋಟ್ಲ್ ಮಾಡಿ, ಆಫೀಸ್ ಮಾಡಿ, ಯಾವುದ್ರಲ್ಲೋ ಒಂದು ಅಭಿವೃದ್ಧಿ ಹೊಂದಬೇಕಲ್ಲ, ಲಾಭ ಸಂಪಾದನೆ ಮಾಡಬೇಕಲ್ಲ, ಅಥವಾ ಹೆಚ್ಚಿನ ಆದಾಯ ಸಂಪಾದನೆ ಮಾಡಬೇಕಲ್ಲ, ಅಥವಾ ಉದ್ಧಾರ ಆಗಬೇಕಲ್ಲ, ಅಥವಾ ಗುರಿ ಮುಟ್ಟಬೇಕಾದ ಗುರಿ ಮುಟ್ಟಬೇಕಲ್ಲ. ಅದನ್ನು ಮುಟ್ಟಬೇಕಾದ್ರೆ ನಾವೊಂದು ಸಂಕಲ್ಪ ಮಾಡಬೇಕು. ಆ ಸಂಕಲ್ಪ ಮಾಡಿ ನೀನು ಧ್ಯಾನ ಆದರೂ ಮಾಡು, ಜ್ಞಾನ ಆದರೂ ಪಡ್ಕೋ, ದುಡ್ಡಾದರೂ ಮಾಡ್ಕೋ, ಅಥವಾ ಯಾವುದೋ ಒಂದು ದೇಶಕ್ಕೆ ಹೋಗಿ ಉದ್ಯೋಗ ಪಡ್ಕೋಬೇಕಂತಾದರೂ ಆಸೆ ಪಡು. ಒಟ್ಟಿನಲ್ಲಿ ನಿಮ್ಮದೇ ಆದ ಒಂದು ಸಂಕಲ್ಪ, ನಿಮ್ಮದೇ ಆದ ಒಂದು ಅಭಿರುಚಿ, ನಿಮ್ಮದೇ ಆದ ಒಂದು ಆಸಕ್ತಿ ಇರುತ್ತೆ. ಅದನ್ನು ಇಟ್ಕೊಂಡು 21 ದಿನ ನೀವು ಬೆಳಗ್ಗೆ 4:00 ಎದ್ದು, 3:00 ಎದ್ದು, 5:00 ಎದ್ದು, 6:00 ಎದ್ದು, ಒಟ್ಟಿನಲ್ಲಿ ಎಚ್ಚರಗೊಳ್ರಿ ಯಾವುದೋ ಒಂದು ಟೈಮ್ಗೆ, ನಿಮ್ಗೆ ಇಷ್ಟ ಬಂದ ಟೈಮ್ಗೆ. ಹಂಗಂತ ಆರೋಗ್ಯ ಕೆಡಿಸ್ಕೋಬೇಡಿ. ಬೇಡ ಬೆಳಗ್ಗೆ ಸೂರ್ಯೋದಯ ಆದಮೇಲೆ 7:00 8 ಗಂಟೆಗೆ ಹೇಳಿ, ಅದು ನಾನು ಬೇಡ ಅನ್ನಲ್ಲ. ಒಟ್ಟಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇದೆ, ನೀಟಾಗಿ ಫ್ರೆಶ್ ಆಗಿ ಮುಖ ತೊಳ್ಕೊಳ್ಳಿ. ಯಾವುದೋ ಒಂದು ಗುಡಿ ಮನೆಯಲ್ಲಿ, ಅಥವಾ ಹೊರಗಡೆ ಯಾವುದೋ ಒಂದು ದೇವಸ್ಥಾನ, ಅಥವಾ ನಿಮ್ಮದೇ ಒಂದು ಪರ್ಸ್ನಲ್ ರೂಮು ಶುದ್ಧವಾಗಿರಲಿ, ಸ್ವಚ್ಛವಾಗಿರಲಿ, ಅಕ್ಕಪಕ್ಕ ಅಲ್ಲಿ ಕೂತ್ಕೊಂಡು ಕಣ್ಮುಚ್ಚಿ ನಿಮ್ಮದೇ ಆದ ಒಂದು ಇಷ್ಟ ದೇವರು, ನಿಮ್ಮದೇ ಆದ ಒಂದು ಗುರುಗಳು, ಅವ್ರನ್ನ ಸ್ಮರಣೆ ಮಾಡಿ. ಆದರೆ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರ ಅನ್ನೋದು ಗುರುಗಳಿಂದ ತಿಳ್ಕೊಬೇಕು. ಉದಾಹರಣೆಗೆ ವಿದ್ಯಾಭ್ಯಾಸಕ್ಕೆ ಮಹಾ ಸರಸ್ವತಿ, ತಾರಾಮತ ಗುರುದೇವ್, ವಿಘ್ನೇಶ್ವರ ಇವರನ್ನ ಧ್ಯಾನ ಮಾಡಬೇಕು. ಬುಧ ಗ್ರಹವನ್ನು ನೀವು ಧ್ಯಾನ ಮಾಡಬೇಕು. ಆ ರೀತಿ ನೀವು ಧ್ಯಾನ ಮಾಡಿಕೊಂಡು ಬುಧ ಗ್ರಹ, ಸರಸ್ವತಿ, ತಾರಾಮತ ಗುರುದೇವ್ ಇವ್ರನ್ನ ನೀವು 21 ದಿನ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಈ ರೀತಿ 10 ನಿಮಿಷ ನೀವು ಧ್ಯಾನ ಮಾಡಿದ್ರೆ, ಒಂದು ಸಂಕಲ್ಪ ಇಟ್ಕೊಂಡು ನಾನು ಖಂಡಿತ ಪಾಸ್ ಆಗಬೇಕು, ಖಂಡಿತ ನನಗೊಂದು ಒಳ್ಳೆಯ ಉದ್ಯೋಗ ಸಿಗಬೇಕು, ಖಂಡಿತ ನಾನು ಸಕ್ಸಸ್ ಆಗಬೇಕಂತ ಒಂದು ಸಂಕಲ್ಪ ಮಾಡ್ಕೋಬೇಕು ಮೊದಲನೇ ದಿನ. ಅಲ್ಲಿಂದ 21 ದಿನ ನೀವು ಯಾವ ಕಾರಣಕ್ಕೂ ಯಾವುದೇ ಸಿನಿಮಾ ನೋಡಬಾರ್ದು, ಯಾವುದೇ ಪೇಪರ್ ಓದಬಾರ್ದು, ಯಾವುದೇ ಕೆಟ್ಟ ವಿಚಾರ ತಿಳ್ಕೊಬಾರ್ದು, ಯಾರ ಮೇಲೂ ಜಗಳ ಮಾಡಬಾರ್ದು. ನಿಮ್ಮ ಮನಸ್ಸು ಒಂದೇ ಇರಬೇಕು, ನಿಮ್ಮ ಗುರಿ ಮುಟ್ಟೋದು 21 ದಿನ. ಆ ರೀತಿ ನೀವು ಮಾಡಿದಾಗ 21 ದಿನ ಖಂಡಿತ ನಿಮ್ಮಲ್ಲಿ ಒಂದು ಬ್ರೈನಲ್ಲಿ, ನಿಮ್ಮ ಮೆದುಳಲ್ಲಿ ಒಂದು ಕೆಮಿಕಲ್ ಕ್ರಿಯೇಟ್ ಆಗುತ್ತೆ. ಮನೋಶಾಸ್ತ್ರಜ್ಞರು ಇದನ್ನೇ ಹೇಳೋದು, ಅನಾದ ಕಾಲದಿಂದ ಋಷಿಮುನಿಗಳು, ಗುರುಗಳು ಹೇಳೋದು ಇದನ್ನೇ. ನಮ್ಮ ಶರೀರದಲ್ಲಿ ಸಾಕಷ್ಟು ಬಯೋಕೆಮಿಸ್ಟ್ರಿ, ರಾಸಾಯನಿಕ ಪ್ರಕ್ರಿಯೆಗಳು ನಡೀತೆ. ಅಂದರೆ ನರ್ವ್ ಸಿಸ್ಟಮು, ಹಾಗೆ ಗ್ರಂಥಿಗಳು, ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರಗ್ರಂಥಿ ಇವೆಲ್ಲ ಇರುತ್ತೆ. ಹಾಗೆ ನಮ್ಮ ಮೆದುಳಲ್ಲಿ ಪಿಟ್ಯುಟರಿ ಪೈನಲ್ ಅನ್ನೋ ಗ್ರಂಥಿನೇ ಇರುತ್ತೆ. ನಮ್ಮ ಮೆದುಳಲ್ಲಿ ಪೈನಲ್ ಅಂತಾದರೂ ಕರ್ಕೊಳ್ಳಿ, ಪಿಟ್ಯುಟರಿ ಅಂತಾದರೂ ಕರ್ಕೊಳ್ಳಿ, ಗ್ರಂಥಿ ಇರುತ್ತೆ. ಅದು ಅರಳು ಬಿಡುತ್ತೆ, ಅದರಲ್ಲಿ ಒಂದು ಕ್ರಿಯೇಟ್ ಆಗುತ್ತೆ ಕೆಮಿಕಲ್. ಆಗ ನಿಮ್ಮಲ್ಲಿ ಒಂದು ಹೊಸ ಜ್ಞಾನ, ಹಳೆಯ ಜ್ಞಾನ ಹೋಗಿ, ಹಳೆಯ ಶಕ್ತಿ ಹೋಗಿ, ದಾರಿದ್ರ್ಯವಾಗಿ, ನಿಮ್ಮ ನಿಶಕ್ತಿವಾಗಿ, ರೋಗವಾಗಿ ಒಂದು ಹೊಸ ಚೈತನ್ಯ ಬರುತ್ತೆ. ಅದೊಂದು ಸಂಕಲ್ಪ ಮಲ್ಟಿ ಪರ್ಸನಾಲಿಟಿ ಆಗಿ ಪರಿವರ್ತನೆ ಆಗುತ್ತೆ. ಅದು ನಿಮಗೆ ಬೇಕಾದದನ್ನು ತಂದು ಕೊಡುತ್ತೆ. ಅಂದರೆ ನಿಮ್ಮಲ್ಲಿ ಇನ್ನೊಂದು ಚೈತನ್ಯ ಬರುತ್ತೆ, ನೀವೇ ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳಿತೀರ. ನಿಮ್ಮಲ್ಲಿ ಒಂದು ಸೂಪರ್ ಪವರ್, ಸುಪ್ರೀಂ ಪವರ್ ಆಗಿ ಹರಳುತ್ತೆ. ಹೂವು ಹರಳ್ದಂಗೆ, ಸುವಾಸನೆ ಹರಳ್ದಂಗೆ ನಿಮ್ಮಲ್ಲೇ ಹರಡುತ್ತೆ 21 ದಿನದಲ್ಲಿ. ಯಾಕಂದರೆ ನೀವು ಕಷ್ಟಪಟ್ಟಿರ್ತೀರ, ಸಾಧನೆ ಮಾಡಿರ್ತೀರ. ಅದಕ್ಕೆ ಆಗ ನೀವು ಅಂದ್ಕೊಂಡಿದ್ದು ಖಂಡಿತ ಈಡೇರುತ್ತೆ. ಹಂಗಂತ 21 ದಿನದಲ್ಲೇ ಈಡೇರುತ್ತಾ ಅನ್ಬೇಡಿ. ನಿಮಗೆ ಆ ಶಕ್ತಿ ಬಂದಿರುತ್ತೆ. ಯಾವ ಶಕ್ತಿ? ಯಾವುದನ್ನ ಪಡ್ಕೋಬೇಕು ಅನ್ಕೊಂಡಿದ್ರೋ, ಏನನ್ನ ಸಾಧಿಸ್ಬೇಕು ಅನ್ಕೊಂಡಿದ್ರೋ, ಏನು ಮಾಡ್ಬೇಕು ಅನ್ಕೊಂಡಿದ್ರೋ, ಆ ಶಕ್ತಿ ನಿಮ್ಮಲ್ಲಿ ಬಂದ್ಬಿಟ್ಟಿರುತ್ತೆ. ಅದು ಆಮೇಲೆ ನಿಧಾನಕ್ಕೆ 1 ತಿಂಗಳು, 2 ತಿಂಗಳು, 3 ತಿಂಗಳಿಗೆ ಆ ಫಲನ ತಂದು ದಿನೇ ನಿಮಗೆ ಕೊಡುತ್ತೆ. ಅದು ದುಡ್ಡು ಇರ್ಬೋದು, ಯಾವುದೋ ಉದ್ಯೋಗ ಇರ್ಬೋದು, ಯಾವುದೋ ಆಸ್ತಿ ಪಾಸ್ತಿ ಸಂಪಾದನೆ ಮಾಡ್ಬೇಕಂತಿರ್ಬೋದು, ಯಾವುದೋ ಕಾರೋ, 2 ವೀಲರೋ, ಪ್ಲೇನೋ ಏನೋ ಕೊಂಡ್ಕೋಬೇಕಂತಿರ್ಬೋದು, ಅಥವಾ ಯಾವುದೋ ಅಧಿಕಾರ ಅಂದರೆ ಗೊತ್ತಲ್ಲ, ಯಾರ್ಯಾರೋ ಎಂತೆಂಥ ಅಧಿಕಾರಗಳು ಸಂಪಾದನೆ ಮಾಡೋಕ್ಕೆ ಹೋಗ್ತಾರೆ, ಪ್ರಮೋಷನರ್ಗಳು, ಯಾವುದೋ ಒಂದು ಉದ್ಯೋಗ. ಹೀಗೆ ನೀವು ಗುರಿ ಮುಟ್ಟಬೇಕು. ಆ ಚೈತನ್ಯ ನಿಮ್ಮಲ್ಲಿ 21 ದಿನದಲ್ಲಿ ಬಂದಿರುತ್ತೆ. ನೀವು ಬದಲಾವಣೆ ಆಗಿರ್ತೀರ, ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕ ನೀವು ಬದಲಾವಣೆ ಆಗಿರ್ತೀರ. ಅದಕ್ಕೆ ನಿಮ್ಮಲ್ಲಿರೋ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ, ನಿಮ್ಮಲ್ಲಿರೋ ಮಾನಸಿಕ ಮನೋಬಲ, ಈ ರೀತಿ ನಿಮ್ಮಲ್ಲಿ ಒಂದು ಶಕ್ತಿ 21 ದಿನದಲ್ಲಿ ಬದಲಾವಣೆ ಆಗುತ್ತೆ. ಮೊದಲು ನೀವು ಹಳೆ ಮನುಷ್ಯರು ಹೆಂಗಿದ್ರು ಹಂಗಿರಲ್ಲ, ಈಗ ಹೊಸ ಮನುಷ್ಯರಾಗಿರ್ತೀರಾ. ನಿಮ್ಮಲ್ಲಿ ಹೊಸ ಚೈತನ್ಯ ಬಂದಿರುತ್ತೆ, ಅದು ನಿಮ್ಮ ಗುರಿಯನ್ನು ಮುಟ್ಟಿಸುತ್ತೆ. ಇದು
21 ದಿನದ ಸಂಕಲ್ಪದ ರಹಸ್ಯ. 21 ದಿನದ ಸಂಕಲ್ಪದ ರಹಸ್ಯ ಇದು. ಇದು ಮನೋಶಾಸ್ತ್ರಜ್ಞರು, ಸೈಕಾಲಜಿಸ್ಟ್ ಅಲ್ಲದೆ ಅನಾದಿ ಕಾಲದಿಂದ ಗುರುಗಳು ಹಾಗೆ ತಿಳಿಸಿಕೊಟ್ಟಂಥ ಒಂದು ರಹಸ್ಯ ಜ್ಞಾನ. ಆದ್ದರಿಂದ ಪ್ರಯತ್ನ ಪಡಿ, 21 ದಿನ ಕಷ್ಟಪಡಿ. ನಿಮ್ಮಲ್ಲಿ ಹೊಸ ಚೈತನ್ಯ, ಹೊಸ ಮನುಷ್ಯರಾಗಿ ನೀವು ಒಂದು ಮಹಾಶಕ್ತಿಯಾಗಿ ಬೆಳಗಿ. ಆಗ ನೀವು ಬೇಕಾದದ್ದನ್ನು ಪಡಿತೀರ, ಯಾವುದೇ ಸಂದೇಹ ಇಲ್ಲ. ಗೊತ್ತಾಯ್ತಲ್ಲ? ಓಕೆ, ಪ್ರಯತ್ನಿಸಿ. ಇನ್ನು ಮುಂದೆ ಖಂಡಿತನೇ ಪ್ರಯತ್ನಿಸಿ. 21 ದಿನ ಭಾಳ ನಿಷ್ಠೆಯಿಂದ, ಭಕ್ತಿಯಿಂದ, ಗುರು ದೈವ ಭಕ್ತಿ ಇರಲಿ, ಪ್ರಕೃತಿ ಮೇಲೆ ನಂಬಿಕೆ ಇರಲಿ, ನಿಮ್ಮ ಮೇಲೆ ನಿಮಗೆ ಮೊದಲನೇದಾಗಿ ನಂಬಿಕೆ ಇರಲಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ನೋದಾದರೆ ಒಂದು ಲೈಕ್ ಮಾಡೋದು ಬರಿಬೇಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಆಗಿದ್ರೆ ಮತ್ತೆ ಮತ್ತೆ ನಾನು ಈ ರೀತಿ ಜ್ಞಾನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅನುಕೂಲ ಆಗುತ್ತೆ ನಿಮ್ಮ ಲೈಕ್ ಮಾಡಿದ್ರೆ. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸಾಧನೆ ಮಾಡೋಕ್ಕೆ ಪ್ರಯತ್ನ ಪಡಿ, ಇವತ್ತಿಂದಲೇ ಈಗಲಿಂದಲೇ. ಓಕೆ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.